ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಮೈಲಿಂಗ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ದಯವಿಟ್ಟು ಫಸ್ಟ್ ಟೈಮ್ ಯಾರು ಚಾನಲ್ಗೆ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ನಿಮ್ಮ ಮೊಬೈಲಲ್ಲೇ ಮಾರ್ಕ್ ಎಕ್ಸಿಟ್ ಹೇಗೆ ಕೊಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಬನ್ನಿ. ಇಲ್ಲಿ ಇವಾಗ ಗೂಗಲ್ಗೆ ಹೋಗಿ EPF ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ವೆಬ್ಸೈಟ್ ಕಾಣುತ್ತೆ, ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. EPF ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ. ಝೂಮ್ ಮಾಡಿಕೊಂಡು ಇಲ್ಲಿ ಸರ್ವಿಸಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫಾರ್ ಎಂಪ್ಲಾಯೀಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಮತ್ತು ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳಿ. ಇಲ್ಲಿ ಮೆಂಬರ್ UNA ಆನ್ಲೈನ್ ಸರ್ವಿಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು UNA ನಂಬರ್ ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಂದು UNA ನಂಬರ್ ಮತ್ತು ಪಾಸ್ವರ್ಡ್ನ ನಾನು ಎಂಟರ್ ಮಾಡ್ತಾಯಿದ್ದೀನಿ. ಮತ್ತು ಕೆಳಗಡೆ ಬಂದು ಕ್ಯಾಪ್ಚರ್ನ ಎಂಟರ್ ಮಾಡಬೇಕಾಗುತ್ತೆ. ಸ್ಮಾಲ್ D, ಕ್ಯಾಪಿಟಲ್ T, ಕ್ಯಾಪಿಟಲ್ Q, ಸ್ಮಾಲ್ X ಮತ್ತು 7. ಇಲ್ಲೇನಂತಂದರೆ 5 ಲೆಟರ್ ಇರುತ್ತೆ, 2 ಕ್ಯಾಪಿಟಲ್ ಇರುತ್ತೆ, 2 ಸ್ಮಾಲ್ ಇರುತ್ತೆ, 1 ನಂಬರ್ ಇರುತ್ತೆ. ನೋಡಿಕೊಂಡು ಟೈಪ್ ಮಾಡ್ಕೊಳ್ಳಿ. ನಂತರ ಸೈನ್ ಇನ್ ಕೊಟ್ಕೊಳ್ಳಿ. ಇಲ್ಲಿ ರಿಜಿಸ್ಟರ್ ಆಗಿರೋಂಥ ನಿಮ್ಮ ಮೊಬೈಲ್ ನಂಬರ್ಗೆ 6 OTP ಹೋಗಿರುತ್ತೆ, ಅದನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. 6 ನಂಬರ್ಸ್ OTP. ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮಾಡಿ. ಇಲ್ಲಿ ನಿಮ್ಮದು ID ಓಪನ್ ಆಗುತ್ತೆ. ಸ್ವಲ್ಪ ಝೂಮ್ ಮಾಡಿಕೊಂಡು ಇಲ್ಲಿ ಮ್ಯಾನೇಜ್ ಅಂತ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ಮಾರ್ಕ್ ಎಕ್ಸಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಈ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಎಂಪ್ಲಾಯ್ಮೆಂಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮದು ಯಾವ ಕಂಪ್ನಿದು ಮಾರ್ಕ್ ಎಕ್ಸಿಟ್ ಕೊಡಬೇಕು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಸೆಲೆಕ್ಟ್ ಡೇಟ್ ಆಫ್ ಎಕ್ಸಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಲಾಸ್ಟ್ PF ಕಾಂಟ್ರಿಬ್ಯೂಷನ್ ಯಾವ ಮಂತ್ ಇರುತ್ತೆ ಆ ಮಂತ್ ಇಲ್ಲಿ ತೋರಿಸುತ್ತೆ. ಯಾವ ಡೇಟ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೆಕ್ಸ್ಟು ಎಂಟರ್ ಅಂತ ಇದೆಯಲ್ಲ ಅದ್ರ ಮೇಲೂ ಅದನ್ನೇ ಡೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೆಳಗಡೆ ಬಂತಂದರೆ ಇಲ್ಲಿ ರೀಸನ್ ಕೇಳುತ್ತೆ. ಇಲ್ಲಿ ರೀಸನಲ್ಲಿ ಶಾರ್ಟ್ ಸರ್ವಿಸ್ ಎನಿ ಅದರ್ ರೀಸನ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ರೈಟ್ ಕ್ಲಿಕ್ ಕೊಟ್ಕೋಬೇಕು. ಇಲ್ಲೊಂದು ಕಾಲಮ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಕೊಳ್ಳಿ. ಇಲ್ಲಿ ನೆಕ್ಸ್ಟು ರಿಕ್ವೆಸ್ಟ್ OTP ಕೊಡಿ. ಮತ್ತು ಇಲ್ಲಿ ನಿಮ್ಮದು ರಿಜಿಸ್ಟರ್ ಮೊಬೈಲ್ ನಂಬರ್ ಇರುತ್ತಲ್ಲ ಅದ್ರ ಬಗ್ಗೆ OTP ಹೋಗಿರುತ್ತೆ. ಆ OTPನ ಎಂಟರ್ ಮಾಡಿಬಿಟ್ಟು ಕೆಳಗಡೆ ಬಂದರೆ ಮತ್ತಿಲ್ಲಿ ಇನ್ನೊಂದು ಕಾಲಮ್ ಕಾಣುತ್ತೆ, ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಕೊಂಡು ಸಬ್ಮಿಟ್ ಕೊಡಿ. ಮತ್ತು ಇಲ್ಲಿ ಮೇಲ್ಗಡೆ ಬಂದರೆ ಇಲ್ಲಿ ಅಪ್ಡೇಟ್ ಅಂತ ಕಾಣ್ತಿರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಓಕೆ ಕೊಡಿ. ಇಲ್ಲಿಗೆ ನಿಮ್ಮದು ಮಾರ್ಕ್ ಎಕ್ಸಿಟು ಸೀಡಿಂಗ್ ಆಗಿರುತ್ತೆ. ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ.